ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ಡೇ ವ್ಲಾಗ್ ಏನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ನಾನು ಎದ್ದು ಎಲ್ಲ ಅಡುಗೆ ಮಾಡಿ ಬಂದು ನೋಡ್ತಾ ಇದ್ದೀನಿ, ಮತ್ತೆ ಮಲಗೇ ಇದ್ದಾರೆ ಇಬ್ಬರು. ಬಿಕಾಸ್ ಇವತ್ತು ಹಸ್ಬೆಂಡು ಜಿಮ್ಮಿಗೆ ಹೋಗಿಲ್ಲ ಅಂದರೆ ಇಬ್ಬರು ಚೆನ್ನಾಗಿ ನಿದ್ರೆ ಹೊಡಿತಾನೆ ಇರ್ತಾರೆ. ಟಯರ್ಡ್ ಆಗಿತ್ತು ಅಂತ ಹೇಳಿ ಇವತ್ತು ರೆಸ್ಟ್ ತೊಗೊಳ್ತಾ ಇದ್ದಾರೆ. ಸೊ ನಾನು ಬೆಳಗ್ಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ಟು ಲಿಯಾನ ರೆಡಿ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕು. ಅವಳಿಗೆ 7:30ಗೆ ಬಸ್ ಸ್ಟಾಪಲ್ಲಿ ಇರಬೇಕು. ಸೊ ಹಾಗಾಗಿ ಅವಳನ್ನ ಬೇಗ ರೆಡಿ ಮಾಡಿಸಿ ಅವಳಿಗೊಂದು ಹೆಲ್ದಿ ಶೇಕ್ ಕೊಡ್ತೀನಿ, ಯಾವಾಗಲೂ ಡ್ರೈ ಫ್ರೂಟ್ ಶೇಕು. ಸೊ ಆ ಡ್ರೈ ಫ್ರೂಟ್ ಶೇಕ್ನ ಕೊಡಿಸ್ಬಿಟ್ಟೆ ಕಳಿಸೋದು. ಸೊ ಅಲ್ಲಿ ಫುಡ್ ಕೊಡ್ತಾರೆ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್. ಬಟ್ ಏನೇ ತಿಂದರೂ ಸ್ವಲ್ಪ ಹೆಲ್ದಿಯಾಗಿ ನಾವು ಫುಲ್ಲು ಡ್ರೈ ಫ್ರೂಟ್ಸ್ನ ನೈಟಲ್ಲಿ ಸೋಕ್ ಮಾಡಿಟ್ಟು ಮಾರ್ನಿಂಗ್ ಒಂದು ಗ್ಲಾಸ್ ಫುಲ್ ಕುಡ್ಕೊಂಡು ಹೋದರೆ ಒಂದು ಸ್ವಲ್ಪ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಅನ್ನೋಕ್ಕೋಸ್ಕರ. ಸೊ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಮಧ್ಯಾಹ್ನದ ಲಂಚ್ಗೂ ನಾನು ರೆಡಿ ಮಾಡ್ತಿದ್ದೀನಿ. ಹಸ್ಬೆಂಡ್ಗೆ ಸಪ್ರೇಟ್ ಲಂಚ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಬೇರೆ ಲಂಚ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಮನೇಲಿ ಒಂದು ಚಿಕ್ಕ ಟ್ರೀಟ್ ಇಡೋಣ ಅಂತ ಹೇಳಿ ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಗೆ ಎಗ್ ಬೇಯಿಸ್ಬೇಕಾದ್ರೆ ಹಸ್ಬೆಂಡ್ಗೆ ಸೇರಿಸಿ ಮಧ್ಯಾಹ್ನಕ್ಕೂ ಸೇರಿಸಿ ಬೇಯಿಸ್ಬಿಟ್ಟೆ. ಬರೋರೆಲ್ಲ ಒಂದಷ್ಟು ಅರ್ಧ ಜನ ವೆಜಿಟೇರಿಯನ್ನೇ, ಅರ್ಧ ಜನ ನಾನ್ ವೆಜಿಟೇರಿಯನ್ನು. ಹಾಗಾಗಿ ಎರಡನ್ನೂ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಇವತ್ತೊಂದು ಡಿಫ್ರೆಂಟ್ ಪೊಂಗಲ್ ಮಾಡ್ತಾಯಿದ್ದೀನಿ, ಕರಿಬೇವು ಸೊಪ್ಪಿನ ಪೊಂಗಲ್. ಟೇಸ್ಟಿ, ಹೆಲ್ದಿ, ತುಂಬಾ ಒಳ್ಳೆಯದು ಕೂಡ. ಸೊ ಇದನ್ನು ನಾನು ಫಸ್ಟು ಈ ರೀತಿ ಪೆಪ್ಪರ್ ಮತ್ತು ಆಯಿಲಲ್ಲಿ ಲೈಟಾಗಿ ಆಯಿಲ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಯಿಲಲ್ಲಿ ಈ ರೀತಿ ಕ್ರಂಚಿ ಬರೋ ತನಕ ಚೆನ್ನಾಗಿ ಆಯಿಲಲ್ಲಿ ಹುರ್ಕೊಂಬಿಡಿ. ಸೊ ನೆಕ್ಸ್ಟ್ ಬಂದು ಪೊಂಗಲಿಗೆ ನೀವು ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಪೊಂಗಲ್ಗೆ ಒಂದು ಕುಕ್ಕರಲ್ಲಿ ಚೆನ್ನಾಗಿ ಒಂದು 3 to 4 ವಿಷಲ್ ತೆಗೆದು ಹಾಕ್ಕೊಳ್ಳಿ. ನಿಮ್ಮ ರೇಷಿಯೋ, ನಾನು ಜಾಸ್ತಿ ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಹಾಕ್ತೀನಿ, ರೈಸ್ ಕಮ್ಮಿ ಹಾಕ್ತೀನಿ. ಸೊ ಅದನ್ನು ಮಾಡಿಬಿಟ್ಟು ಕೊನೆಗೆ ನಾವು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕರಿಬೇವು ಸೊಪ್ಪು ಏನು ಪೌಡ್ರ್ ಮಾಡಿಟ್ಟಿರ್ತೀವಲ್ವ, ನಾವು ಫ್ರೈ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಅದನ್ನು ಲೈಟಾಗಿ ಎಣ್ಣೆಯಲ್ಲಿ, ತುಂಬ ಮೀಡಿಯಮ್ ಒಲೆಯಲ್ಲೇ ಎಣ್ಣೆಯಲ್ಲಿ ಲೈಟಾಗಿ ಈ ರೀತಿ ಕರಗಬಾರ್ದು. ಸೊ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನದ ಪೌಡರು ಮತ್ತು ಈ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಇದರಲ್ಲಿ ಆ ಪೊಂಗಲ್ನ ತೆಗೆದು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಒಗ್ಗರಣೆ. ಸೊ ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪೆಲ್ಲ ಹಾಕಿ ಮಾಡಿದ್ದೀನಿ. ಇದಕ್ಕೆ ಸೈಡ್ ಡಿಶ್ಶಾಗಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಸೊ ಅದಲ್ಲದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 2 ಎಗ್ ತೊಗೊಂಡಿದ್ದೀನಿ ಬೇಯಿಸಿರೋದು. ಸೊ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಪೊಂಗಲ್ಲು, ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ, ಹೆಲ್ದಿ ಕೂಡ. ಸ್ವಲ್ಪ ಪೊಂಗಲ್ ತೊಗೊಂಡಿದ್ದೀನಿ, 1-2 ಎಗ್ ತೊಗೊಂಡಿದ್ದೀನಿ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದಾಗಿದೆ. ಸೊ ಮಧ್ಯಾಹ್ನಕ್ಕೆ ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬರ್ತಾರೆ, ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ವೆಜಿಟೇಬಲ್ ಬಿರಿಯಾನಿ. ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ, ನನ್ನ ಬ್ಲಾಗಲ್ಲಿರುತ್ತೆ. ಒಂದು ಸೂಪರಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ ಬಾಸುಮತಿ ರೈಸಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಸೈಡ್ ಡಿಶ್ಶಿಗೆ ಸ್ವಲ್ಪ ರೈಸ್ನ ಬಡಿಸಿದ್ದೀನಿ. ವೆಜಿಟೇರಿಯನ್ಗೆ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ, ರಸಮ್ ಮಾಡಿದ್ದೀನಿ, ಮತ್ತು ನಮ್ಮ ನಾನ್ ವೆಜಿಟೇರಿಯನ್ಸ್ಗೆ ಎಗ್ ಫ್ರೈ ಮಾಡಿದ್ದೀನಿ. ಸೊ ಅದನ್ನೆಲ್ಲ ತೆಗ್ದಾದ್ಮೇಲೆ ಇವತ್ತು ಮನೆಗೆ ಬಂದರೆ ನಾವೇನಾದರೂ ಒಂದು ರೀಲ್ಸ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ಸೊ ನಾವೆಲ್ಲ ಕಥಕ್ಗೆ ಹೋಗ್ತೀವಲ್ವ, ನಮ್ಮ ಕಥಕ್ ಟೀಮ್ ಗರ್ಲ್ಸ್ ಇವರೆಲ್ಲ. ಸೊ ಹಾಗಾಗಿ ಅದಕ್ಕೆ ತಕ್ಕಂಗೆ ಒಂದು ಸ್ಯಾರಿನ ಉಟ್ಕೊಂಡು ರೆಡಿ ಆಗಾಯಿತು. ಸೊ ಸ್ಯಾರಿದೂ ಅಷ್ಟೇ ಲೈಟ್ ಮೇಕಪ್, ನಾನು ಇನ್ನೇನು ಜಾಸ್ತಿ ಮಾಡಿಲ್ಲ, ಲೈಟ್ ಮೇಕಪ್. ಬರಬೇಕಾದ್ರೆ ಎಲ್ಲ ಫುಲ್ ಝೂಮಲ್ಲೇ ಬಂದಿದ್ದಾರೆ. ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ನಮ್ಮ ಒಂದು ಟೈಮ್ ಇದು ಆ್ಯಕ್ಚುಲಿ. ಆದರೂ ನಮಗೆ ಟೈಮ್ ಇರೋದು 3 o'clock ಒಳಗಡೆ, 2:45 ಎಲ್ಲ ಕ್ಲೋಸ್ ಮಾಡಬೇಕು. 3 ಗಂಟೆಗೆ ಲಿಯಾ ಬಂದುಬಿಡ್ತಾಳೆ. ಅಷ್ಟರೊಳಗೆ ಎಲ್ಲರೂ ಬಂದು ಊಟ ಮಾಡಿ ನಮ್ಮ ರೀಲ್ಸ್ ಮಾಡಿ ಮಾತುಕತೆ ಎಲ್ಲ ಮುಗಿಸಿ ಆಮೇಲೆ ನಾವು ನಮ್ಮ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಕು. ಎಲ್ಲರ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ಆಲ್ಮೋಸ್ಟ್ ಎಲ್ಲರ ಮಕ್ಕಳು 3 ಗಂಟೆಗೆ ಬರ್ತಾರೆ, ಅದಕ್ಕೋಸ್ಕರ. ಸೊ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಅಷ್ಟೇ. ಸೊ ಫ್ರೆಂಡ್ಸ್ ಅನ್ನೋದು ನಾವು ಹೊರಗೆ ಹೋಗೇ ರಿಲ್ಯಾಕ್ಸ್ ಆಗಬೇಕಂತಿಲ್ಲ, ಮನೇಲಿ ಏನಿದೆಯೋ ಅದನ್ನು ತಿನ್ಕೊಂಡು ಅಥವಾ ಹ್ಯಾಪಿಯಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೇ ಸಾಕಾಗುತ್ತೆ. 1-2 ರೀಲ್ಸ್ ಮಾಡಿಟ್ಟಿದ್ವಿ, ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ರೀಲ್ಸ್ನ ಅಲ್ಲಲ್ಲೇ ಮಾಡಿ ನೋಡಿಕೊಂಡು ಹಾಗೆ ನಾವು ವಿಡಿಯೋ ಮಾಡಿ ರೀಲ್ಸ್ನು ಪೋಸ್ಟ್ ಮಾಡಿದ್ವಿ. ಒಂದು ಖುಷಿಗೋಸ್ಕರ, ಒಂದು ಮೆಮೊರೇಬಲ್ ಆಗಿರಲಿ ಅನ್ನೋಕ್ಕೋಸ್ಕರ. ಸೊ ಲಂಚ್ ಟೈಮ್ ಬಂತು.
ಕೆಲವು ಫ್ರೆಂಡ್ಸು ಅವ್ರ ಮನೆಯಿಂದ ಏನೇನೋ ತಂದಿದ್ರು, ಸೊಂಪು ಪುಡಿ ಇನ್ನೇನೇನೋ ತಂದಿದ್ರು. ಸೊ ನಾನು ನನ್ನ ಮನೆಯಲ್ಲಿ ಈ ರೀತಿ ಒಂದು ವೆಜಿಟೇಬಲ್ ಬಿರಿಯಾನಿ, ಸಲಾಡು, ಆಮೇಲೆ ವೈಟ್ ರೈಸ್ ಬಡಿಸಿರೋದು, ರಸಮ್ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ರಸಮ್ಮು, ಅದ್ರಲ್ಲಿ ಕರ್ಜೆಕಾಯಿ ಇದೆ ಆಯಿತಾ, ವೈಟ್ ಬಾಕ್ಸಲ್ಲಿ ಕರ್ಜೆಕಾಯಿ ಇದೆ, ನನ್ನ ಫ್ರೆಂಡ್ ತಂದಿದ್ದು, ಬಾಳೆಕಾಯಿ ಫ್ರೈ, ಎಗ್ ಫ್ರೈ. ಸ್ವಲ್ಪ ಖಾರ ಆಯ್ತು ಅನಿಸುತ್ತೆ ಪಾಪ, ಆದರೂ ಪಾಪ ಕರ್ಡ್ ಹಾಕ್ಕೊಂಡೆಲ್ಲ ತಿಂದರು. ಸೈಡ್ಗೆ ಕರ್ಡ್ ಇಟ್ಟಿದ್ದೀನಿ. ಸೊ ಕೊನೆಗೆ ಊಟ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ಮಾತಾಡಿಕೊಂಡು ನಿಧಾನಕ್ಕೆ ಊಟ ಮಾಡಿಕೊಂಡು ನಮ್ಮ ಒಂದು ರಿಲ್ಯಾಕ್ಸೇಷನ್ ಟೈಮ್ನ ಇವತ್ತು ಕಳೆದಿದ್ವಿ. ಸೊ ಹಾಗೆ ಒಂದು ರಿಟರ್ನ್ ಗಿಫ್ಟನ್ನು ಪ್ಲ್ಯಾನ್ ಮಾಡಿದ್ದೆ. ಆ ರಿಟರ್ನ್ ಗಿಫ್ಟು ಒಂದು ಕಾಫಿ ಮಗ್ ಅಷ್ಟೇ. ಬಿಕಾಸ್ ನಾವು 4 ಜನ ಸೇರೋದೇ 5 ಜನ ಸೇರೋದೇ ಬರೀ ಕಾಫಿ ಕುಡಿಯೋದಕ್ಕೆ. ಬಟ್ ಇವತ್ತು ಒಂದು ಪ್ಲ್ಯಾನ್ ಮಾಡಿ ಲಂಚ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನನ್ನ ಪ್ಲೇಟ್ ನೋಡಿ ಏನೇನಿದೆ ಅಂತ. ನನಗೆ ಈ ವೆಜಿಟೇಬಲ್ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಎಗ್, ಸ್ವಲ್ಪ ಸಲಾಡು, ಸ್ವಲ್ಪ ಬಾಳೆಕಾಯಿ ಫ್ರೈ. ಸೊ ಊಟ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಫೋಟೋಶೂಟೆಲ್ಲ ಸ್ವಲ್ಪ ಮಾಡ್ಕೊಂಡ್ವಿ. ಸೊ ಎಷ್ಟು ಏನೇ ಮಾಡಿದ್ರು ಕೂಡ 3 o'clockಗೆ ಮಕ್ಕಳು ಬರ್ತಾರೆ, ಅಷ್ಟರೊಳಗೆ ಮುಗಿಸ್ಬಿಟ್ಟು ಹಾಗೆ ಸ್ಯಾರಿ ಉಟ್ಕೊಂಡೆ ಲಿಯಾನ ಕರ್ಕೊಂಬರಕ್ಕೆ ಹೋಗಿದ್ದೆ. ಹೆಲ್ಪರ್ ಇರ್ತಾರೆ, ಸೊ ಆದರೂ ನಾನು ಕರ್ಕೊಂಡು ಬಂದುಬಿಟ್ಟು ಅವಳಿಗೆ ಬೇಕಾಗಿರೋದು ಸ್ವಲ್ಪ ಮಾಡಿಬಿಟ್ಟು ಈವ್ನಿಂಗ್ ಬಂದು ಲಿಯಾ ಫ್ರೆಂಡ್ದು ಒಂದು ಪಾರ್ಟಿ ಇದೆ, ಅಲ್ಲಿಗೆ ಹೋಗಬೇಕು. ಅವಳು ನನಗೂ ಫ್ರೆಂಡೇ, ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಇನ್ವೈಟ್ ಮಾಡಿದ್ಲು, ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ತಲೆ ಸ್ನಾನ ಮಾಡಿದ್ದೆ, ಸಿಂಪಲ್ಲಾಗಿ ಹಾಗೆ ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊತಾ ಇದ್ದೀನಿ ಈ ಒಂದು ರೋಲರಲ್ಲಿ. ಸೊ ಇದೊಂದು ಹೀಟ್ ರೋಲರು, ಇದರಲ್ಲಿ ಜಸ್ಟ್ ನೀವು ನಿಮಗೆ ಎಮರ್ಜೆನ್ಸಿಗೆ ಬೇಕು ಅಂದರೆ ಈ ರೋಲರ್ನ ಇಟ್ಟು ನೀವು ಹೇರ್ನ ಸ್ಟ್ರೈಟನ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಬಟ್ ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಟರ್ ಮಸ್ಟಾಗಿ ಯೂಸ್ ಮಾಡಲೇಬೇಕಾಗತ್ತೆ. ನನಗೆ ಸ್ವಲ್ಪ ಸ್ಟ್ರೈಟ್ ಆದರೆ ಸಾಕು, ಬಟ್ ಆದರೂ ನಾನು ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡೇ ಮಾಡ್ತೀನಿ. ಹೀಟ್ ಪ್ರೊಟೆಕ್ಟರ್ ಇಲ್ಲದೆ ನೀವೇನಾದರೂ ಯೂಸ್ ಮಾಡಿದ್ರೆ ಈ ಹೇರ್ಸ್ ಎಲ್ಲ ಬ್ರೇಕೇಜ್ ಆಗುತ್ತೆ, ಪ್ಲಸ್ ನಿಮಗೆ ಹೇರ್ ಫಾಲು ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಅಂದರೆ ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಿ ನೀವು ಹೀಟರ್ನ ಯೂಸ್ ಮಾಡಿ. ಸೊ ಲೈಟಾಗಿ ಈ ರೀತಿ ಒಂದು ಟ್ವಿಸ್ಟ್ ಹಾಕಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಅವಳು ಬೇರೆ ಮೇಡಮ್ ರೆಡಿ ಆಗೋಕ್ಕೆ ಕೂತಿದ್ದಾಳೆ, ಸೊ ಅವಳನ್ನು ಸ್ವಲ್ಪ ರೆಡಿ ಮಾಡಬೇಕು. ಎಲ್ಲ ಯಾವಾಗಲೂ ಮಾಡ್ಕೊತಾಳೆ, ಬಟ್ ಎಲ್ಲಾದರೂ ಹೋಗೋದಿದ್ರೆ ನನ್ನ ಹೆಲ್ಪ್ ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊತಿದ್ದೀನಿ. ಪ್ಲಸ್ ಒಂದೇ ಒಂದು ಫಿನಿಶಿಂಗ್ ಮ್ಯಾಕ್ದು ಫೌಂಡೇಶನ್, ಇದೊಂದು ಫುಲ್ ಕವರೇಜ್ ಫೌಂಡೇಶನ್. ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನೂ ನಾನು ತೊಗೊಳ್ತಾ ಇಲ್ಲ. ಲೈಟಾಗಿ ಹಾಕಿಬಿಟ್ಟು ಅದನ್ನು ಫುಲ್ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಲ್ಯಾಕ್ಮಿದು ಒಂದು ಫೌಂಡೇಶನ್ನ, ಅದು ಫೌಂಡೇಶನ್ ಕ್ರೀಮ್ ಥರ ಇರೋ ಪೌಡರು, ಬಟ್ ಪೌಡರ್ ಅದು ಫೌಂಡೇಶನ್ ಥರ ಫುಲ್ ಕವರೇಜ್ ಕೊಡುತ್ತೆ. ಲೈಟಾಗಿ ಅದೊಂಚೂರು ಬ್ರಷಲ್ಲಿ ತೆಗೆದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನೀನು ಯಾವುದೇ ರೀತಿ ಎಕ್ಸ್ಟ್ರಾ ಮೇಕಪ್ ಮುಖಕ್ಕಿಲ್ಲ. ನಾವೇನೇ ಫೌಂಡೇಶನ್ ಹಾಕಿದ್ರೂ ಕೂಡ ನಮಗೆ ಮೇಯ್ನಾಗಿ ಸೆಟ್ಟಿಂಗ್ ಬಂದು ಪೌಡರಿಂದನೇ ಮಾಡೋಕ್ಕಾಗೋದು. ಸೊ ಹಾಗಾಗಿ ಚೆನ್ನಾಗಿ ಪೌಡರ್ನ ಹಾಕಿ ಡ್ಯಾಬ್ ಮಾಡಿಕೊಂಡು ಡಸ್ಟಿಂಗ್ ಮಾಡ್ಕೋಬೇಕು ನೀಟಾಗಿ. ಅದಾದಮೇಲೆ ಲೈಟಾಗಿ ಐಬ್ರೋಯಿಂಗ್ ಮಾಡ್ಕೊತಿದ್ದೀನಿ. ಐಬ್ರೋಸು ನಮ್ಮ ಮುಖಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ಆ್ಯಕ್ಟ್ ಮಾಡುತ್ತೆ. ಅದನ್ನು ನಾವು ನೀಟಾಗಿ ಹೆಂಗೆ ಮಾಡ್ತೀವೋ ಅದ್ರ ತಕ್ಕಂಗೆ ನಮ್ಮ ಫೇಸ್ ಬಂದು ರಿಯಾಕ್ಟ್ ಆಗುತ್ತೆ. ಸೊ ಅದು ತುಂಬ ನೀವು ಡಾರ್ಕ್ ಹಾಕಿಬಿಟ್ರೆ ತುಂಬ ಡ್ರಾಮೆಟಿಕ್ ಆಗಿರುತ್ತೆ. ಲೈಟಾಗಿ ಹಾಕ್ಬಿಟ್ಟು ಲೈಟಾಗಿ ಬ್ರಷ್ ಮಾಡಿಕೊಂಡ್ರೆ ಸಾಕು. ಅದು ನಮ್ಮ ನೋಸ್ ಎಡ್ಜಲ್ಲಿರುತ್ತೆ ನೋಡಿ, ಆ ಒಂದು ಐಬ್ರೋ ಪ್ಲೇಸಲ್ಲಿ ಮಾತ್ರ ಎಷ್ಟಾಗುತ್ತೋ ಅಷ್ಟು ಕಮ್ಮಿನ ನೀವು ಹಾಕ್ಕೋಬೇಕಾಗತ್ತೆ. ಸೊ ಐಬ್ರೋಯಿಂಗ್ ಆಯಿತು. ಆದಮೇಲೆ ಸ್ವಲ್ಪ ಲಿಪ್ ಲೈನರ್ ಹಾಕ್ಕೊತಿದ್ದೀನಿ ಲಿಪ್ಸ್ಟಿಕ್ ಹಾಕೋದಕ್ಕೆ. ಸೊ ಒಂದು ಲಿಪ್ ಲೈನರ್ ಹಾಕಿದ್ರೆ ಸ್ವಲ್ಪ ನಮ್ಮ ಲಿಪ್ ಬಂದು ಒಂದು ಕಾಂಟೂರ್ ಆಗಿರುತ್ತೆ, ಅಂದರೆ ಒಂದು ಶೇಪಿಗೆ ಬಂದಿರುತ್ತೆ. ಅದ್ರ ಮೇಲೆ ನಿಮಗೆ ಯಾವ ಲಿಪ್ಸ್ಟಿಕ್ ಬೇಕೋ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ಲೈಟಾಗಿ ಸ್ವಲ್ಪ ಒಂದು ಬ್ರೌನ್ ಫ್ಯಾಮಿಲಿದೆ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಲೈಟ್ ಬ್ರೌನ್ ಥರ ಇರುತ್ತೆ ನೋಡಿ. ಆ ಲಿಪ್ ಲೈನರ್ಗೂ ಈ ಲಿಪ್ಸ್ಟಿಕ್ಕಿಗೂ ತುಂಬ ಮ್ಯಾಚಿಂಗ್ ಆಗಿರುತ್ತೆ. ಇದನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಡಾರ್ಕ್ ಆಗೋದಕ್ಕೋಸ್ಕರ ಲಿಪ್ ಲೈನರ್ ತೊಗೊಂಡು ಸ್ವಲ್ಪ ಲೈಟಾಗಿ ಅದನ್ನು ಮರ್ಜ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಕಂಪ್ಲೀಟಾಗಿ ಡಾರ್ಕಾಗಿ ಕಾಣ್ತಿದೆ ಮತ್ತು ಒಂಥರ ಚೆನ್ನಾಗಿ ಲುಕ್ ಇರುತ್ತೆ ಆ ಒಂದು ಕಾಂಬಿನೇಷನ್. ಸೊ ಕೊನೆಗೆ ಎಲ್ಲ ರೆಡಿಯಾಗಾಯಿತು, ಕಾಜಲ್ ಹಾಕಾಯಿತು, ಐಲೈನರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸೊ ನೋಡಿ, ನೀವು ಒಂದು ಸೈಡ್ ಏನಾದರೂ ದುಪ್ಪಟ್ಟ ಹಾಕ್ತಿದ್ದೀರ ಅಂದರೆ ವೇಲ್ನ ನಾನು ಒಂದು ಕಡೆ ತೋರಿಸ್ದೆ ನೋಡಿ, ಅಲ್ಲಿ
ತೆಗೆದು ಪಿನ್ ಹಾಕಿದಾಗ ತುಂಬಾ ನಮಗೆ ಕಂಫರ್ಟಬಲ್ ಅನಿಸುತ್ತೆ. ಜಾರಿ ಬೀಳೋದಾಗಲಿ ಇಲ್ಲ ಏನೇ ಆಗೋದಾಗಲಿ ಆಗಲ್ಲ. ಸೊ ರೆಡಿಯಾಗಿ ಅವ್ರ ಮನೆಗೆ ಹೋಗಿಬಿಟ್ಟು ಅವಳಿಗೆ ವಿಶ್ ಮಾಡಿದ್ವಿ. ಸೊ ಅಲ್ಲಿ ಅವರು ಸ್ವಲ್ಪ ಎಲ್ಲ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ರು, ಡಾನ್ಸು ಪಾರ್ಟಿ ಎಲ್ಲ. ಬಟ್ ಇವರು ಈ ಸತಿ ಏನು ಮಾಡಿದ್ದಾರೆ ಅಂದರೆ ಮನೆಯಲ್ಲೇ ಎಲ್ಲ ಫ್ಯಾಮ್ಲಿನೂ ಇನ್ವೈಟ್ ಮಾಡಿದ್ದಾರೆ. ಮನೆಯಲ್ಲಿರೋ ಬಾಲ್ಕನಿನ ಯೂಸ್ ಮಾಡಿಕೊಂಡು ಅಡುಗೆದಾಗಲಿ ಸ್ನ್ಯಾಕ್ಸ್ ಆಗಲಿ ಅಲ್ಲೇ ಬಿಸಿಯಾಗಿ ರೆಡಿ ಮಾಡಿ ಕೊಡ್ತಿರೋದು. ಪೂರಿ ರೋಟಿ ಅಂಥದ್ದೆಲ್ಲ ಬಿಸಿಯಾಗಿ ಊಟ ಮಾಡಬೇಕಾದ್ರೆ ಅಲ್ಲೇ ರೆಡಿ ಮಾಡಿ ಕೊಟ್ಟರು. ಸೊ ಅಲ್ಲಿ ಹೋಗಿದ ತಕ್ಷಣ ಒಂದು ಮಿಕ್ಸ್ಡ್ ಫ್ರೂಟ್ ಬಂತು ವೆಲ್ಕಮ್ ಡ್ರಿಂಕು. ಬಟ್ ಈವ್ನಿಂಗ್ ಆಗಿರೋದ್ರಿಂದ ಆ ಡ್ರಿಂಕ್ ಕುಡಿಲಿಲ್ಲ. ಬಟ್ ಕಟ್ಲೆಟ್ಟು ಮತ್ತು ಚೀಸ್ ಬಾಲ್ ಇತ್ತು. ಅದರಲ್ಲಿ ಕಟ್ಲೆಟ್ ತಿಂದೆ. ವೆಜಿಟೇಬಲ್ ಕಟ್ಲೆಟ್ ತುಂಬ ಇಷ್ಟ. ಚೀಸ್ ಬಾಲ್ ನನಗೆ ಅಷ್ಟು ಇಷ್ಟ ಆಗಲ್ಲ ಬಿಕಾಸ್ ಚೀಸ್ ಇರೋದ್ರಿಂದ. ಅದನ್ನು ಮುಗಿಸಿ ಈವ್ನಿಂಗ್ ಒಂದು ಡಿನ್ನರ್ ಥರನೇ ಪರಾಟ ಮತ್ತು ವೆಜಿಟೇಬಲ್ ಬಿರಿಯಾನಿ, ಸ್ವಲ್ಪ ವೆಜಿಟೇಬಲ್ ಕುರ್ಮಾ ಇತ್ತು. ತುಂಬ ಏನೇನೋ ಇತ್ತು, ಬಟ್ ನಾನು ಇಷ್ಟು ತಿಂದ್ಕೊಂಡು ನೈಟ್ ಡಿನ್ನರ್ ಅಲ್ಲೇ ಮುಗಿಸಾಯಿತು. ಅದು ಮುಗಿಸಿ ಲಿಯಾನ ಪ್ರಾಕ್ಟೀಸ್ಗೆ ಕರ್ಕೊಂಬಂದು ಬಿಟ್ಟಿದ್ದೀವಿ. ಸೊ ಇಲ್ಲಿ ಪ್ರಾಕ್ಟೀಸ್ 1 hour ಆಗುತ್ತೆ. ಅಷ್ಟೊತ್ತಿಗೆ ನಾವು ಹೋಗಿ ಹೊರಗಡೆ ಒಂದು ರೌಂಡ್ ಸುತ್ತಕೊಂಡು ಬರಬೇಕು. ಸೊ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಅಪಾರ್ಟ್ಮೆಂಟೇ ಒಂದು 2 ರೌಂಡ್ ಸುತ್ತಿದ್ರೆ ನಿಧಾನಕ್ಕೆ ಅಲ್ಲೇ ಟೈಮ್ ಆಗೋಗುತ್ತೆ. ಸೊ ನಮ್ಮ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡ್ಕೊತೀವಿ. ಈ ದಿನ ಒಂದು ಸ್ಪೆಷಲ್ ದಿನವೇ ಅಂತ ಹೇಳ್ಬೋದು. ಬಿಕಾಸ್ ತುಂಬ ವಿಷಯಗಳು ಮಾಡಿದ್ದೀನಿ, ತುಂಬ ವಿಷಯಗಳು ಎಂಜಾಯ್ ಮಾಡಿ ಆಯಿತು. ತುಂಬ ಹ್ಯಾಪಿಯಾಗೂ ಇದ್ವಿ ಮಿಂಗಲ್ ಆಗಿ ಫ್ರೆಂಡ್ಸ್ ಜೊತೆ. ಸೊ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ತೀನಿ. ನಿಮಗೂ ದೇವರು ಇದೇ ರೀತಿ ಟೈಮ್ಗಳು ಕೊಡಲಿ, ಹಾಗೆ ಕೆಲಸದಲ್ಲಿ ರಿಲೀಫ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.